ನನಗ್ ಗೊತ್ತಿಲ್ಲ. ಅವರು ಕ್ಷೇಮವಾಗಿರ್ಬೇಕು. ಅವ್ರನ್ನ ಬದುಕಿಸು ದೇವ್ರೆ. ದೀಪ ಆರೋಯ್ತಲ್ಲ, ಯಾಕೆ? ಗಾಳಿಗಾರೋಯ್ತಮ್ಮ. ಇಲ್ಲ, ಇದ್ಯಾವುದು ಅಪಶಕುನ. ಏನೋ ಅಪಾಯ ಆಗ್ತಿದೆ. ಭಯ ಪಡ್ಬೇಡ ಅಮ್ಮ. ಈ ದೇವ್ರ ಕುಂಕುಮ ಹಚ್ಕೋ. ನಾವು ಭಯ ಪಟ್ಟಾಗ ನಮ್ಗೆ ಧೈರ್ಯ ಬರೋದಿಕ್ಕೆ ಈ ಕುಂಕುಮ ಹಚ್ತೀವಲ್ವಾ, ಹಚ್ಕೋ ಅಮ್ಮ. ನಾಣಿ, ಜೈ ಯಾಕೆ ಇನ್ನೂ ಮನೆಗೆ ಬರ್ಲೇ ಇಲ್ಲ? ಆ ವಿಷಯನೇ ನಾನು ಯೋಚನೆ ಮಾಡ್ತಿದ್ದೀನಿ ಅಜ್ಜಿ. ಸಾರ್ ಬರ್ತಾರೇನೋ ಅಂತ ನಾನು ವೇಟ್ ಮಾಡ್ತಿದ್ದೀನಿ. ಏನೋ ಅರ್ಜೆಂಟ್ ಕಾಲ್ ಬಂತು ಅಂತ ಜೈ ಹೋದ ಅಂತ ಅಂದೆ. ರಾತ್ರಿ ಮನೆಗ್ ಬರ್ಲಿಲ್ಲ, ಇವತ್ತು ಬಂದಿಲ್ಲ. ಫೋನ್ ಮಾಡ್ತಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಭಯ ಆಗ್ತಿದೆ ನಾಣಿ. ಭಯ ಯಾಕೆ ಮೇಡಮ್? ಅರ್ಜೆಂಟ್ ಕಾಲ್ ಬಂದಿದೆ ಅಂದ್ರೆ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ. ಲೇಟ್ ಆಗಿದೆ ಅಂತ ನೈಟು ಮನೆಗೆ ಬಂದಿಲ್ಲ, ಫೋನ್ ನಲ್ಲಿ ಚಾರ್ಜ್ ಖಾಲಿ ಆಗಿರುತ್ತೆ. ಈಗಲೂ ಇವನಿಗೂ ಬಂದ್ಬಿಡ್ತಾರೆ ಮೇಡಮ್. ಅದಲ್ಲ ನಾಣಿ, ರಾಮನ್ಗೆ ಹನುಮಂತನ್ ಹಾಗೆ ನೀನ್ ಯಾವಾಗ್ಲೂ ಜೈ ಜೊತೆಲೇ ಇರ್ತಿದ್ದೆ. ನಿನ್ ಪಕ್ಕದಲ್ಲಿದ್ರೆ ಜೈಗೇನು ಆಗಲ್ಲ ಅಂತ ನಾವು ಧೈರ್ಯವಾಗಿರ್ತೀವಿ. ಇವಾಗ ನೋಡಿದ್ರೆ ನೀನ್ ಇಲ್ಲೇ ಇದೆಯಾ, ಜೈ ಎಲ್ಲಿದ್ದಾನೋ ಗೊತ್ತಿಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ ನಾಣಿ. ಏನಜ್ಜಿ, ಸಾರ್ ಏನಾದ್ರೂ ಚಿಕ್ಕ ಹುಡುಗನ, ಯಾಕೆ ಭಯ ಪಡ್ತೀರಾ? ಯಾವುದೋ ಮುಖ್ಯವಾದ ಕೆಲಸ ಇದ್ದು ಅಲ್ಲೇ ಉಳ್ಕೊಂಡಿರ್ತಾರೆ. ಸಾರ್ ಫೋನಲ್ಲಿ ಚಾರ್ಜ್ ಖಾಲಿ ಆಗಿದ್ರು ಬೇರೆಯವ್ರ ಫೋನ್ ತಗೊಂಡು ನನಗೆ ಕಾಲ್ ಮಾಡ್ತಾರೆ. ನೀವೇನು ಭಯ ಪಡಬೇಡಿ. ಭಯ ಪಡ್ದೆ ಹೇಗಿರ್ತೀವಿ ನಾಣಿ? ಗಂಗಾ ನಮಗ್ ದೂರ ಆದ್ಮೇಲೆ ಜೈನ ಹೊರಗಡೆ ಹೋಗಕ್ ಬಿಡ್ದೆ ಈ 7 ವರ್ಷ ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೊಂಡ್ವಿ. ಇವಾಗ ಜೈ ಹೊರಗಡೆ ಓಡಾಡ್ತಿದ್ದಾನೆ. ದಿವ್ಯಾ ಪುಣ್ಯದಿಂದ ಸಂತೋಷವಾಗಿದ್ದಾನೆ. ಆ ದಿವ್ಯಾಗೋಸ್ಕರನಾದ್ರೂ ಜೈ ಮನೆಗ್ ಬಂದಿಲ್ಲ ಅಂದ್ರೆ ನನ್ ಮನ್ಸಿಗೆ ಯಾಕೋ ಅಪಾಯ ಆಗಿದೆ ಅನ್ನಿಸ್ತಿದೆ. ಸುಮ್ನಿರಿ ಮೇಡಮ್, ಸಾರ್ಗೆ ಏನಾದ್ರೂ ಆಗುತ್ತೇನೋ ಊಹೆನೇ ಬೇಡ. ನೀವಾಗೆಲ್ಲ ಯೋಚನೆ ಮಾಡಬೇಡಿ. ಗಂಗಾ ಬದುಕಿದಿದ್ರೆ ಜೈ ಪರಿಸ್ಥಿತಿ ಬೇರೆ ತರನೇ ಇರ್ತಿತ್ತು. ಈಗ ಗಂಗಾನೂ ಇಲ್ಲ, ಅವನ್ ಪಕ್ಕ ನೀನು ಇಲ್ಲ. ಗಂಗಾ ದೂರ ಆಗಿರೋ ನೋವಲ್ಲಿ ಭಯ ಪಡ್ತಾ ಬದುಕ್ತಿದ್ದಾನೆ. ಇವಾಗ ಜೈಗೇನಾದ್ರೂ ಆದ್ರೆ? ಅಜ್ಜಿ, ನೀವು ಕೂಡ ಏನು, ಎಷ್ಟು ಹಿರಿಯರು, ನೀವೆಷ್ಟು ಅನುಭವ ಇದೆ. ನೀವು ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನೀವು ಗಾಬರಿ ಪಟ್ರೆ ಹೇಗೆ? ನೋಡಿದ್ರ, ನಾನು ಹೇಳಿಲ್ವಾ, ಕಾಲ್ ಬಂತು. ಹೊಸ ನಂಬರು, ಸಾರೇ ಆಗಿರ್ತಾರೆ. ಹಲೋ ಸರ್. ಹೌದು, ನಾನು ಜೈ ಸರ್ ಪಿ ಎ ನಾಣಿನೇ ಮಾತಾಡ್ತಿರೋದು. ನೀವ್ಯಾರು? ಏನ್ ನೀವ್ ಹೇಳ್ತಿರೋದು? ಏನಾಯ್ತು ನಾಣಿ? ಎಲ್ಲಿ, ಹೇಗ್ ನಡೀತು? ಏನಾಯ್ತು ನಾಣಿ? ನೋ ನೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹಾಗಾಗೋದಕ್ಕೆ ಚಾನ್ಸ್ ಇಲ್ಲ. ಸರಿಯಾಗಿ ನೋಡಿ ಹೇಳಿ. ಏನಾಯ್ತು ಹೇಳು ನಾಣಿ. ಯಾರಿಗೇನಾಯ್ತು ಹೇಳು ನಾಣಿ.
ಪ್ಲೀಸ್ ನೀವು ಸ್ವಲ್ಪ ಸುಮ್ಮನಿರಿ. ನಾಣಿ, ಹಲೋ, ದಯವಿಟ್ಟು ಜೋಕ್ ಮಾಡಬೇಡಿ, ನಿಜ ಹೇಳಿ.